ರಾಕೇಶ್ ಕಿಶೋರ್ ಅನ್ನುವ ಒಬ್ಬ ವಕೀಲ ಸುಮಾರು 70 ವರ್ಷದ ಹಿರಿಯ ವ್ಯಕ್ತಿ ಆದರೂ ಕೂಡ ಸುಮಾರು ಬಹಳಷ್ಟು ದಿವಸಗಳ ಕಾಲ ಏನು ಕೋರ್ಟಿನ ಕಲಾಪಗಳಲ್ಲಿ ಭಾಗವಹಿಸಿ ಕಾನೂನನ್ನು ಅರ್ತಿದ್ರೂ ಕೂಡ ಮಾನ್ಯ ನ್ಯಾಯಮೂರ್ತಿಗಳಿಗೆ BR ಗವಾಯಿ ಅನ್ನುವಂಥ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ ಶೋ ಎಸೆಯುವ ಮೂಲಕ ಇಡೀ ಭಾರತದ ಸಂವಿಧಾನಕ್ಕೆ ಮತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಮತ್ತು ಭಾರತದ ಕಾನೂನಿಗೆ ಒಂದು ಮಾರಕವಾದಂಥ ಅನ್ಯಾಯವನ್ನು ಎಸಗಿರುತ್ತಾನೆ. ಅವ ಶೋ ಎಸೆಯುವಾಗ ಏನು ಭದ್ರತಾ ಸಿಬ್ಬಂದಿಗಳು ಬಂದು ಅವನನ್ನು ಅರೆಸ್ಟ್ ಮಾಡುವಾಗ ಸನಾತನ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಘೋಷಣೆ ಕೂಗ್ತಾನೆ ಮತ್ತು ಸನಾತನ ಧರ್ಮಕ್ಕೆ ಅನ್ಯಾಯವಾದ ಬಿಡುವುದಿಲ್ಲ ಅನ್ನುವಂಥ ಒಂದು ಘೋಷಣೆ ಕೊಡ್ತಾನೆ. ಆದರೂ ಕೂಡ ನ್ಯಾಯಮೂರ್ತಿಗಳು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೇನೆ ಅವರು ಹೋಲಿ ಬಿಡು ಅಂತ ಹೇಳಿ ಕ್ಷಮೆ ಮಾಡ್ಯಾರ. ಆದರೂ ಕೂಡ ಇದು ಭಾರತದ ಸಂವಿಧಾನದಲ್ಲಿ ಮತ್ತು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಭಾರತದ ಪ್ರಜೆಗಳಾದ ನಮಗೆ ಇದು ಭಯಂಕರ ಘೋರವಾದಂಥ ಅನ್ಯಾಯ ಆಗಿದೆ. ಆ ನಿಟ್ಟಿನಲ್ಲಿ ಅವನನ್ನು ಭಾರತ ದೇಶದಿಂದ ಗಡಿಪಾರು ಮಾಡಬೇಕು. ಅಷ್ಟೇ ಅಲ್ಲ, ಅವನಿಗೆ ಸೂಕ್ತ ಸುಮೋಟೋ ಕೇಸನ್ನು ದಾಖಲಿಸಿ ಸೂಕ್ತವಾದಂಥ ಅವನಿಗೆ ಒಂದು ಕಾನೂನಿನ ಕ್ರಮ ಜರುಗಿಸಬೇಕಂತೇಳಿ ನಾವು ಇವತ್ತಿನ ದಿವಸ ಮಾನ್ಯ ಅಮಿತ್ ಶಾ ಗೃಹ ಮಂತ್ರಿ ಅವರಿಗೆ ಈ ಒಂದು ಹೋರಾಟದ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ಮಾನ್ಯ ಗವಾಯಿ BR ಗವಾಯಿ ಅವರ ತಾಯಿಯವರಾದಂಥ ಕಮಲಾ ತಾಯಿಯವರು ಅವರು RSSನವರು ಏನು ಒಂದು 100 ವರ್ಷ ಅವರ ಒಂದು 100 ವರ್ಷದ ಒಂದು ಪಕ್ಷ ಸಂಘಟನೆ ಏನದು ಸಂಘ ಒಂದು 100 ವರ್ಷ ಆಗ್ಯದ, 100 ವರ್ಷ ಗತಿಸಿದ ಅಂತೇಳಿ ಅವರು ಆ ಕಮಲಾ ತಾಯಿಯವರನ್ನ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕೆ ಆಹ್ವಾನ ಮಾಡಿದ್ರು. ಅವಾಗ ನೀವು ದೇಶ ವಿರೋಧಿಗಳು ಮತ್ತು ಇಂಥ ಒಂದು ಸಂಘಟನೆಗೆ ಬಂದು ನಾನು ಸಂಘಕ್ಕೆ ಭಾಗವಹಿಸಿದ್ರು ಅಂತೇಳಿ ಕಮಲಾ ತಾಯಿಯವರು ನಿರಾಕರಿಸಿದ್ರು. ಅವಾಗ ಅವರೆಲ್ಲ ಪಾಂಪ್ಲೆಟ್ಸ್ ಮಾಡಿದ್ರು, ಪೂರ್ವ ಸಿದ್ಧತೆಯನ್ನು ಮಾಡಿದ್ರು. ಅಷ್ಟಾದರೂ ಕೂಡ ಕಮಲಾ ತಾಯಿಯವರು ಹೋಗಲಾರ ಕಾರಣಕ್ಕಾಗಿ ಇಂಥ ದುಷ್ಕೃತ್ಯವನ್ನ ಇವರಿಂದ ಮಾಡಿಸುವಂಥ ಕೆಲಸ ಇವತ್ತಿನ ದಿವಸ ಈ ರಾಷ್ಟ್ರದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವೇನು ಎದಿಗೆ ಬಂದಿಲ್ಲ. ಇದೇ ನಿಟ್ಟಿನಲ್ಲಿ ಇದೇ ರೀತಿ ಮುಂದುವರೆದ್ರ ಸಂವಿಧಾನಕ್ಕೆ ಮತ್ತು ಒಬ್ಬ ನ್ಯಾಯಮೂರ್ತಿಗೆ ಶೋ ಎಸೆಯುವಂಥ ಒಂದು ಕೆಲಸ ಇನ್ನು ಯಾರಾದರೂ ಇಂಥವ್ರು ಮಾಡಿದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಕೂಡ ಆಗ್ಬೇಕಂತೇಳಿ ಈ ಮೂಲಕ ಒತ್ತಾಯಿಸಿದ್ದೇವೆ. ಅಷ್ಟೇ ಅಲ್ಲ, ಈ ಒಂದು ವಿಚಾರಕ್ಕಾಗಿ ನಾಳೆ 16ನೇ ತಾರೀಕು ಬಿಜಾಪುರ ಬಂದ್ ಕಾರ್ಯಕ್ರಮ ಕೊಟ್ಟಾರ. ಇಡೀ ಸಂಪೂರ್ಣ ಬಿಜಾಪುರ ಜಿಲ್ಲೆ ಬಂದ್ ಆಗ್ತದೆ 16ನೇ ತಾರೀಕು. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಮತ್ತು ನಿಡಗುಂದಿ ತಾಲೂಕಿನ ಮತ್ತು ತಾಳಿಕೋಟೆ ತಾಲೂಕಿನ ಎಲ್ಲ ಯುವಕ ಮಿತ್ರರು, ಎಲ್ಲ ಬಂಧುಗಳು, ಮಾನವೀಯತೆ ಹೊಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಆ ಹೋರಾಟದಲ್ಲಿ ಭಾಗವಹಿಸಬೇಕು. ಅತಿ ಹೆಚ್ಚಿನ ಜನಸಂಖ್ಯೆಯಾಗಿ ಸಾಗರೋಪಾದಿಯಲ್ಲಿ ಬಿಜಾಪುರದ ಒಂದು ಬಂದ್ ಕರೆಗೆ ನಾವೆಲ್ಲರೂ ಹೋಗೋಣ ಅನ್ನುವಂಥ ವಿಚಾರವನ್ನು ಹೇಳಿ ಕೂಡಲೇ ಇವರ ಮೇಲೆ ಈ ರಾಕೇಶ್ ಕಿಶೋರ್ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲವಾದರೆ ನಾವು ದೇಶಾದ್ಯಂತ